James Bond, Raju, James Bond, Raju, James Bond, Raju, James Bond, Raju, James Bond, James Bond, Raju Bond. Disgusting. ಸೂಪರ್. ಅಲ್ರಯ್ಯ, ಇನ್ನೇನಿದು ಬಾಕ್ಸ್ಗಳು ತಗೊಂಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಿದೆ ಡೈರೆಕ್ಟರ್ ಈ ಬಾಕ್ಸಲ್ಲಿ? ಸರ್ ನಿಮಗೆ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಸಿಂಬಾಲಿಕ್ ಆಗಿ ಅದ್ರ ಮೇಲೆ ಕೂತ್ಬಿಟ್ಟಿದ್ದೀರ ಮತ್ತೆ. ಸರ್ಪಗಾವಲು ಅಲ್ಲ, ಆಲ್ರೆಡಿ ಇದ್ರಲ್ಲಿ ದುಡ್ಡಿದೆ, ಇದ್ರಲ್ಲಿ ದುಡ್ಡು ತುಂಬಿಸ್ಬೇಕು. ಅದೇ ಈಗ ಸೀಕ್ರೆಟ್ ಅದಿದೆ. ಆ ಸೀಕ್ರೆಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗೋದು ಫಿಲ್ಮ್ ಅಲ್ಲಿ ಇದ್ರೊಳಗೆ ಏನಿದೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಇದ್ರ ಮೇಲೆ ಒಬ್ರು ಕೂರಕ್ಕೆ ಯಾರೋ ಬರ್ಬೇಕಿತ್ತು, ಅದ್ರ ವಾರಸ್ದಾರ್ ಬರ್ಬೇಕಿತ್ತು ಆಕ್ಚುಲಿ. ಸಿಂಹಾಸನ ಮಾಡಿದೀವಿ. ಎನಿ ಟೈಮ್ ಬರ್ಬೋದು ಅಲ್ಲಿ ತನಕ ಸೆಕ್ಯೂರಿಟಿ. ಸೊ ಇದೊಂಥರ ಸಿಂಬಾಲಿಕ್. ಬಾಕ್ಸ್ ಆಫೀಸ್ ಒಬ್ಬರಿಗೆ ಸೀಮಿತ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ ಬಾಕ್ಸ್ ಆಫೀಸ್ ಮೇಲೆ ಅನ್ನೋದು ಆ ಥರ. ಸೊ ಹಂಗಾಗಿ ನಮ್ಮ ಗುರು ಇದ್ರೊಳಗೆ ಏನಿದೆ ಅಂತ ನೋಡಕ್ಕೆ ಮೂವಿ ಬಂದು ನೋಡ್ಬೇಕು. ಗುರು ಲೆಫ್ಟಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ರೈಟಲ್ಲಿ ರ್ಯಾಪರ್ ಇದ್ದಾರೆ. ಸೊ ಫಸ್ಟ್ ಕ್ವಶನ್, ನೀವು ಪ್ರೊಡ್ಯೂಸರ್ ಶೂಟ್ ಮಾಡ್ತೀರಾ, ರ್ಯಾಪರ್ಗೆ ಶೂಟ್ ಮಾಡ್ತೀರಾ? ಪ್ರೊಡ್ಯೂಸರ್ಗೆ ಮಾಡಿ ಸಾಕಾಗಿದೆ. ಈಗ ರ್ಯಾಪರ್ಗೆ ಮಾಡಕ್ಕೆ ಸುಮಾರು ದಿನ ಆದ್ಮೇಲೆ ಸಿಕ್ಕಿದ್ದಾರೆ. ಎಲ್ಲ ಪ್ರೊಡ್ಯೂಸರ್ಗೆ ದಿನ ಕ್ವಶನ್ ಮಾಡಿ ಆನ್ಸರ್ ಮಾಡಿ, ಯಾಕೆ ಡೈಲಿ ಸಿಗ್ತಾರಲ್ಲ ಅವರು. ಹಂಗೇಳಿ ಪಾಪ ಆಮೇಲೆ ಮಾಡಿಸ್ಕೊಳ್ಳೋದು ಏನೇನೋ ಅರ್ಥ ಆಗ್ಬಿಡುತ್ತೆ ನನಗೆ. ಅವ್ರ ಮೇಲೆ ತಪಾರ್ಥ ಬಂದ್ಬಿಡುತ್ತೆ ಆಮೇಲೆ. ಇಲ್ಲ ಅವ್ರಂಗೆ ಕಾಣಲ್ಲ. ಅಲ್ಲ, ಹಂಗೆ ಕಾಣೋದು ಬೇರೆ ಪ್ರಶ್ನೆ ಗುರು. ಯಾರು ಎಷ್ಟೋ ಜನ ಹಂಗೆ ಕಾಣಲ್ಲ. ಕ್ವಶನ್ ಮಾಡಿ ಅಂತ ತಪ್ಪು ತಿಳ್ಕೊಬಿಡಿ. ಹಂಗೆ ಹಾಗೆ ಹೇಳ್ಬೇಕು, ಬಿಡಿಸಿ ಹೇಳ್ಬೇಕು. ಬಿಡಿಸಿ ಕರೆಕ್ಟಾಗಿ ಬಿಡಿಸಿ ಹೇಳ್ಬೇಕು. ನೀನು ಆ ಥರ ಹೇಳ್ಬಿಟ್ರೆ ಆಮೇಲೆ ಯಾರ್ಯಾರು ಹೆಂಗೆಂಗೋ ಕಾಣಲ್ಲ, ಆಮೇಲೆ ಹೆಂಗೆಂಗೋ ಆಗ್ಬಿಡ್ತವೆ. ಅವ್ರಿಗೆ ಶೂಟ್ ಮಾಡಪ್ಪ. ಇಲ್ಲ, ಶೂಟ್ ಮಾಡಲ್ಲ, ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದೀವಿ. ವೆಲ್ಕಮ್. ಥ್ಯಾಂಕ್ ಯು ಜೇಮ್ಸ್ ಬಾಂಡ್ ಅವ್ರಿಗೆ ಥ್ಯಾಂಕ್ ಯು. ಒಂದು ಹಾಡು ಮೇನ್ ಥೀಮ್ ಸಾಂಗ್ ರಾಜು ಜೇಮ್ಸ್ ಬಾಂಡ್ ಸಾಂಗ್ ನ ಅದು ನಿಮ್ಮನ್ನ ಜೇಮ್ಸ್ ಬಾಂಡ್ ತರ ಪ್ರೆಸೆಂಟ್ ಮಾಡೋಂಥ ಸಾಂಗ್ ಅವರು ಚಂದನ್ ಅವರು. ನಂದು ಹಳೆ ಫಿಲ್ಮ್ ಅಲ್ಲೂ ಒಂದು ಒಳ್ಳೆ ಹಾಡು ಹೇಳಿದ್ರು, ಅದು ಸೂಪರ್ ಹಿಟ್ ಆಗಿತ್ತು. ಹೌದು, ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಆ ಫಿಲ್ಮ್ ಅಲ್ಲಿ. ಹೌದಾ? ನೆಂಟ್ರು ಬೇಕು, ನೆಂಟ್ರು ಬರ್ತಾರೆ ಜೊತೆಗಿದ್ದಾಗ. ಓಕೆ ಓಕೆ ಓಕೆ. ನೀ ಸೋತಾಗ. ಹಂಗಂದ್ರೆ ಗುರು, ನಿಮ್ಗೆ ನಿಮ್ಮ ರಾಜು ಜೊತೆಗೆ ಇವ್ರು ಸೆಕೆಂಡ್ ಅಲ್ಲ 3 ಜನ ಆಗಿರೋ ನಿಮ್ ಜೊತೆ ಟ್ರಾವೆಲ್ ಮಾಡಿರೋದು ರಾಜು ಜೊತೆಗೆ. ಹೌದು, ಅಚ್ಚು ಸರ್, ಸಾಧು ಸರ್ ಅಂಡ್ ಇವರು ಚಂದನ್ ಶೆಟ್ಟಿ ಅವರು. ಜೈ ಸರ್ ಇದ್ದಾರೆ ಅವರು. ಓ, ರಾಜು ಕೊಲಾಬ್ರೇಷನ್ ಜೊತೆಗೆ ತುಂಬಾ ಜನ ಟ್ರಾವೆಲ್ ಮಾಡಿದಾರೆ ಇಲ್ಲೂ. ಓಕೆ ಓಕೆ ಓಕೆ. ಅಂತಾರೆ ನಮಗೆಲ್ಲ ಕಿಚನ್ ಚಂದನ್ ಶೆಟ್ಟಿ ಅವ್ರದ್ದು ಆ ಹಾಡು ಸಹ ಹಿಟ್ ಆಗಿತ್ತು ಅಂತ. ಈ ರಾಜು ಇದರಲ್ಲಿ ಇವರು ಹಾಡಿದ್ದಾರೆ. ಓಕೆ, ನೀವು ನೋಡಿದ್ರಲ್ಲ ಈಗ ಫಸ್ಟ್ ಹಾಡು. ಈಗ ನನಗೆ ಒಂದು ಪ್ರಶ್ನೆ ಇದೆ ಚಂದನ್ ಅವರೇ. ಈಗ ಪ್ರೀವಿಯಸ್ ರಾಜು ಇವ್ರದ್ದು ಬ್ಲಾಕ್ ಬಸ್ಟರ್ ಹಿಟ್. ಈಗ ಅದರಲ್ಲಿ ಇವರು ಒಂಥರ ಸ್ಟೂಡಿಯಸ್ಸು, ಬುಕ್ ವಾಮ್ ಥರ ಕ್ಯಾರೆಕ್ಟರ್. ಅದ್ರಲ್ಲೊಂದು ಸಾಂಗ್ ಆಡಿದ್ದೀರಂತೆ, ಅದರಲ್ಲೊಂದು ಡ್ಯಾನ್ಸ್ ಎಲ್ಲ ಮಾಡಿದ್ದೀರಾ. ಸೊ ಈಗ ರಾಜು ಜೇಮ್ಸ್ ಬಾಂಡಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಇವ್ರನ್ನ. ಟೋಟಲ್ ಇಮೇಜೇ ಚೇಂಜ್. ಇದರಲ್ಲಿ ಸ್ಟ್ರೀಟ್ ಸ್ಮಾರ್ಟ್, ಒಂಥರ ಮ್ಯಾಸಿ ಥರ ಎಲ್ಲ ಮಾಡಿದ್ದೀವಿ. ಇದ್ರಲ್ಲಿ ಒಂದು ಸಾಂಗ್ ಆಡಿದ್ದೀರಾ. ಸೊ ನಿಮ್ಮ ಪ್ರಕಾರ ಅವತ್ತಿನ ರಾಜುಗೂ ಇವತ್ತಿನ ರಾಜುಗೂ ಏನು ಡಿಫ್ರೆನ್ಸ್ ನೋಡಿದ್ರಿ ನೀವು ವಿಷುವಲಿ? ಅದೇ ನಮ್ಮ ರಾಜು ಅವರು ಹಿಂದಿನ ಸಿನಿಮಾದಲ್ಲಿ ಪಾಪ ಪಾಂಡು ತರ ಇದ್ರು. ಇಲ್ಲಿ ಜೇಮ್ಸ್ ಬಾಂಡು ಆಗಿದ್ದಾರೆ. ಬಟ್ ನನಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಲಂಡನ್ ಅಲ್ಲಿ ಶೂಟ್ ಮಾಡಿದಿರಲ್ಲ, ಸಕ್ಕತ್ತಾಗಿ ಬಂದಿದೆ. ಅದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಲೊಕೇಶನ್ನು, ಆ ಸಾಂಗು, ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ನಮಗೆ ಮಂಜು ಸರ್ ಅಲ್ಲಿ ಇದ್ದು ಅವರಲ್ಲೇ ಸ್ವಲ್ಪ ಎಲ್ಲ ಹೋಲ್ಡ್ ಇರೋದ್ರಿಂದ ನಮ್ಗೆ ಆ ಥರ ಎಲ್ಲ ಸೆಂಟ್ರಲ್ ಲಂಡನಲ್ಲಿ ಶೂಟಿಂಗ್ ಮಾಡೋಕ್ಕಾಯ್ತಿಲ್ಲ. ಸೆಂಟ್ರಲ್ ಲಂಡನಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ ಪರ್ಮಿಷನ್ನೇ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅವರು ಅಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಒಳ್ಳೆ ವೆಲ್ಕಮ್ ಒಂದು ಕನೆಕ್ಟ್ ಇರೋದ್ರಿಂದ ಲಂಡನ್ ಐ ಒಳಗೆ ಫಸ್ಟು ಒಂದು ಸೌತ್ ಇಂಡಿಯನ್ ಸಿನಿಮಾ ನಾವು ಶೂಟ್ ಮಾಡಿದಾಗ, ಪ್ರಾಬಬ್ಲಿ ಇವಾಗ ಯಾರು ಮಾಡಿರ್ಬೋದೇನೋ ಗೊತ್ತಿಲ್ಲ, ಲಂಡನ್ ಐ ಒಳಗಡೆ ಶೂಟಿಂಗ್ ಮಾಡಿದ್ದೀವಿ. ನಿಮ್ಮ ಇದೇ ಸಾಂಗ್ ಸೇಮ್ ಜೇಮ್ಸ್ ಬಾಂಡ್ ಸಾಂಗು. ಆ್ಯಂಡ್ ನಿಮ್ಮದು ಸಾಂಗ್ ಇಟ್ಸ್ ಗೋನ್ ಟು ಬಿ ಎಲ್ಲ ಆಗ್ತಾರೆ ಅಂತ ಗೊತ್ತಿಲ್ಲ. ಇಂಟ್ರೊಡಕ್ಟ್ರಲ್ಲಿ ಆಗ್ತಾರೋ, ಮಧ್ಯದಲ್ಲಿ ಆಗ್ತಾರೋ, ಅಥವಾ ಹಿಂದೆ ಲಾಸ್ಟಲ್ಲಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಸಾಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ. ಆಮೇಲೆ ಎಂಟೈರ್ಲಿ ಈ ಸಾಂಗ್ ಮಾತ್ರ ಶಾರ್ಟ್ ಇನ್ ಸೆಂಟ್ರಲ್ ಲಂಡನ್. ಸೆಂಟ್ರಲ್ ಲಂಡನ್ ಸಾಂಗ್ ಆದರೆ ನಮ್ಮ ಆಡಿಯನ್ಸ್ಗೆ ಸೆಂಟ್ರಲ್ ಲಂಡನ್ ನೋಡೋಕ್ಕೆ ಸಿಗುತ್ತೆ. ಒಳ್ಳೆ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂತಂದರೆ, ಈ ಅನಿಮಲ್ ಸಿನಿಮಾದಲ್ಲಿ ಬಾಬಿ ಡಿಯೋಲ್ ಎಂಟ್ರಿ ಬಂದಾಗ ಒಂದು ಸಿಂಗರ್ ಬರ್ತಾರೆ. ಅದರಲ್ಲೊಬ್ಳು ಸಿಂಗರ್ ಇದ್ದಾಳಲ್ಲ, ಅದು ಅಂದರೆ ಆ್ಯಕ್ಟ್ರೆಸ್ ಪ್ಲಸ್ ಅ ಸಿಂಗರ್. ಅವರು ಒನ್ ಆಫ್ ದ ಡ್ಯಾನ್ಸರ್ ಇನ್ ದ ಸಾಂಗಲ್ಲಿ. ಯಾವ ಸಾಂಗಲ್ಲಿ? ಜೇಮ್ಸ್ ಬಾಂಡ್ ಸಾಂಗ್. ಜೇಮ್ಸ್ ಬಾಂಡ್ ಸಾಂಗ್ ಹಿಂದ್ಗಡೆ 6 ಡ್ಯಾನ್ಸರ್ಸ್ ಇದ್ದಾರೆ. ಅದ್ರಲ್ಲಿ ಒಂದು ಡ್ಯಾನ್ಸರ್. ಒಂದು ಡ್ಯಾನ್ಸರ್, ಅದ್ರಲ್ಲಿ ಒಂದು ಡ್ಯಾನ್ಸರ್.
ಸೊ ಅದು ವಾಟ್ ಅ ಕೋಇನ್ಸಿಡೆನ್ಸ್ ಅಂತಂದರೆ ಅದು ನಮ್ಮ ಡೈರೆಕ್ಟ್ರು ರೆಕಗ್ನೈಸ್ ಮಾಡಿದ್ದು. ಓ ಸರ್ ಇದು ಅಲ್ಲಿ ಅವಾಗ ನಾವು ಕಂಪೇರ್ ಮಾಡಿ ನೋಡಿದ್ವು, ಹೌದು ಎಸ್ ಶಿ ಈಸ್ ದ ಒನ್ ಅಂತ. ಆಮೇಲೆ ನಾವು ಲಂಡನ್ ಬ್ರಿಡ್ಜ್ ಬ್ಯಾಕ್ ಡ್ರಾಪಲ್ಲಿ ತೆಗೆದಿದ್ದೀವಿ. ಆಮೇಲೆ ಲಂಡನ್ ಬ್ರಿಡ್ಜ್ ಕೆಳಗಡೆ ಫೆರಿಯಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಸರ್ ನಾವು ಟೋಟಲಾಗಿ 2 ಸಾಂಗ್ ಮಾಡಿದ್ವಿ. ಇದೊಂದು ಸಾಂಗೇನೆ ಆ್ಯಕ್ಚುಲಿ 11 ಡೇಸ್ಗೆ ಅಂತ ಹೋಗಿದ್ದು ನಾವು. ಟೋಟಲ್ 2 ಸಾಂಗ್ ಶೂಟ್ ಮಾಡಿದ್ವಿ. ಒಂದು ಲಂಡನ್ ಔಟ್ಸ್ಕಟ್ಸಲ್ಲಿ ಒಂದು ರೊಮ್ಯಾನ್ಸ್ ಸಾಂಗ್, ಇದು ಸೆಂಟ್ರಲ್ ಲಂಡನಲ್ಲಿ ಇದೆ, ಅದು ಟೈಟಲ್ ಸಾಂಗು. ಬಟ್ ಅಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಬ್ಯಾಡ್ ವೆದರ್ ಇತ್ತು. ಅಂದರೆ ನಾವು ಹೋದಾಗ ಕೋಲ್ಡ್, 3 ಗಂಟೆಗೇ ಕತ್ಲಾಗ್ಬಿಡೋದು, ಬೆಳಗ್ಗೆ 11ಗೆ ಸನ್ ಬರೋದು. ಸೊ ಹಾರ್ಡ್ಲಿ 3 to 4 ಅವರ್ಸಲ್ಲೇ ನಾವು ಶೂಟ್ ಮಾಡಬೇಕಿತ್ತು. ಇದ್ರ ಮಧ್ಯದಲ್ಲೇ ಡಿಸ್ಲಿಂಗು ಈ ಥರ ಅಲ್ಲ. ಬಟ್ ಎಷ್ಟು ಪ್ರೊಡ್ಯೂಸರ್ಸು ಎಷ್ಟು ಕೋಆಪ್ರೇಟಿವ್ ಆಗಿದ್ರು ಅಂದರೆ, ಎಷ್ಟು ಪ್ಯಾಷನೇಟ್ ಆಗಿದ್ರು ಅಂದರೆ, ನಾನು ಖುದ್ದಾಗಿ ಹೇಳಿದೆ ಅವ್ರಿಗೆ, ಅಷ್ಟು ಒಂದು ಸಾಂಗ್ ಶೂಟ್ ಆಗಿತ್ತು, ಈ ಸಾಂಗ್ ಶೂಟ್ ಆಗಿರಲಿಲ್ಲ ನೀವು ಹಾಡಿರೋದು. ನಾನು ಹೇಳಿದೆ ಸರ್ ಇದು ಬೆಂಗಳೂರಲ್ಲಿ ಮಾಡ್ಕೊಳ್ಳೋಣ ಬಿಡಿ, ಒಟ್ಬಿಡೋಣ ಅಂತ. ಅವರು ಈ ಕ್ವಾಲಿಟಿಯಲ್ಲಿ ಮ್ಯಾಚ್ ಮಾಡೋಕ್ಕಾಗಲ್ಲ, ರಿಯಲ್ ಲೊಕೇಶನಲ್ಲಿ ಶೂಟ್ ಮಾಡಿದ್ರೇ ಅದು ಮಜಾ. ಪರವಾಗಿಲ್ಲ ಅಂತೇಳಿ ಅಷ್ಟು ಜನದ್ದು ಟಿಕೆಟ್ ಅವರು ರೀಸ್ಕೆಡ್ಯೂಲ್ ಮಾಡಿ ಮತ್ತೆ ಪರ್ಮಿಷನ್ಸ್ ಎಲ್ಲ ಹಾಕಿ, ಸೊ 25 ಡೇಸ್ ಆಯಿತು ಟೋಟಲ್. ಓಹೋ 25 ದಿವಸ ಲಂಡನ್. ಸೊ ಆ ಥರ ವೆರಿ ವೆಲ್ ಲೊಕೇಶನ್ಸ್ ಕ್ಯಾಪ್ಚರ್ ಮಾಡಿ ಸಾಕಷ್ಟು ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ವಿ. ಸೊ ಅಷ್ಟು ತುಂಬ ರಿಚ್ ಆಗಿದೆ ಹಂಗಾದ್ರೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಹಾಡು ಹೇಳಿದ್ದೀರ. ಅದಕ್ಕೊಂದು ಜಸ್ಟಿಫೈ ಮಾಡಬೇಕಿತ್ತಲ್ಲ ನಾವು. ನೀವು ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ದೀರಿ. ಯಾಕಂದರೆ ಅನೂಪ್ ಸಿಳನ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಯಾಕಂದರೆ ದಿಸ್ ಸಾಂಗ್ ಆ್ಯಕ್ಚುಲಿ ಯು ಆರ್ ಅ ಕನ್ನಡ ನಂಬರ್ 1 ರ್ಯಾಪರ್, ಸೊ ನೋ ಡೌಟ್ ಅಬೌಟ್ ಇಟ್. ನೀವೆಲ್ಲ ಸಾಂಗು ನೀವು ಯುನೀಕಾಗಿ ಮಾಡ್ತೀರಾ. ಸೊ ಆಮೇಲೆ ನಿಮ್ಮ ಸಾಂಗ್ಗಳು ಮಾಡಿದಾಗ ಎಲ್ಲ ಪ್ರೆಸೆಂಟೇಷನ್ ನಿಮ್ಮದು. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಮೂರೇ ಪೆಗ್ ಇರ್ಬೋದು, ಇಲ್ಲ ಟೆಕಿಲಾ ಇರ್ಬೋದು, ಯಾವುದೇ ಸಾಂಗ್ ಮಾಡಿದ್ರು ನೀವು ಯುನೀಕಾಗಿ ಮಾಡ್ತೀರಾ. ಪಿಕ್ಚರೈಸೇಷನ್ ಚೆನ್ನಾಗಿ ಮಾಡ್ತೀರಾ, ಅದು ಕಂಪೋಸಿಷನ್ ಚೆನ್ನಾಗಿರುತ್ತೆ, ಆಮೇಲೆ ಅದಕ್ಕೆ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಇಟ್ ಜಸ್ಟಿಫೈಸ್ ಯುವರ್ ಸಿಂಗಿಂಗ್, ಜಸ್ಟಿಫೈಸ್ ದ ಪಿಕ್ಚರೈಸೇಷನ್ ಆ ಥರ. ಸೊ ಆದ್ದರಿಂದ ನಮಗೆ ನಿಮ್ಮ ಸಾಂಗ್ ಹೇಳಿದಾಗ ವಿ ವಾಂಟೆಡ್ ಟು ಜಸ್ಟಿಫೈ. ಸೊ ಕರೆಕ್ಟಾಗಿ ನೀವು ಹೇಗೆ ಹೇಳಿದ್ದೀರಾ ಹಾಗೆ ಮಾಡಬೇಕಂತ. ಸೊ ಏನಂತಂದರೆ ನಿಮ್ಮದೆಲ್ಲ ಸಾಂಗ್ಸು ಮಿಲಿಯನ್ಸ್ ವ್ಯೂಸು. ಸೊ ನನಗಂತೂ 100% ಕಾನ್ಫಿಡೆಂಟು ಈ ಸಾಂಗು ಅಷ್ಟೇ ಫ್ಯೂ ಮಿಲಿಯನ್ ವ್ಯೂಸ್ ಆಗಲಿ ಬಿಕಾಸ್ ಅಷ್ಟು ರಿಚ್ ಆಗಿದೆ. ಆಮೇಲೆ ಲಿಮೋಸೋ ಯೂಸ್ ಮಾಡಿದ್ದೀರಾ, ಅದು ಯೂಶ್ವಲಿ ಈ ಥರ ಲಿಮೋಸೋ ನಾನು ನೋಡಿರಲಿಲ್ಲ, ತುಂಬ ರಿಚ್ ಆಗಿದೆ. ಹಮ್ಮರ್ ಲಿಮೋ ಇದು. ಸೊ ಇಟ್ ವಾಸ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ತುಂಬಾ ರಿಚ್ ಆಗಿ ಸ್ಪೆಂಡ್ ಮಾಡಿ ಸರ್. ಇವರು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸರ್, ಈಗ ನಾನು ಅದೇ ಹೇಳ್ತಾ ಇದ್ದೆ ಇವ್ರಿಗೆ. ಈಗ ಒಂದು ಫ್ಯೂ ಮಂತ್ಸ್ ಬ್ಯಾಕು ನನ್ನ ಕಸಿನ್ಸು ಫುಕೆಟ್ ಹೋಗಿದ್ರು, ಥೈಲ್ಯಾಂಡ್ ಫುಕೆಟ್. ಅಲ್ಲಿ ಪಬ್ಬಲ್ಲಿ 3 ಪೆಗ್ಗಿಗೆ ಸಾಂಗು, ಅದನ್ನ ವಿಡಿಯೋ ಮಾಡಿ ಕಳಿಸಿದ್ರು ನನಗೆ. ಈಗ ಅಲ್ಲಿ ಮೋಸ್ಟ್ ಆಫ್ ದ ಪಬ್ಸಲ್ಲಿ 3 ಪೆಗ್ಗಿಗೆ ಸಖತ್ ಮ್ಯಾಂಡೇಟ್ರಿ ಅಂತ ಸಾಂಗು. 27 to 28 ನ್ಯೂ ಇಯರ್ ಪ್ರಾಬಬ್ಲಿ ಕೆನಡಾ ಟೊರಾಂಟೋಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್, ಅಲ್ಲಿ ಮಿಕ್ಸು ಎಲ್ಲ ಇದ್ದಾರೆ, ವೈಟ್ಸು, ಪಂಜಾಬೀಸು, ಸೌತ್ ಇಂಡಿಯನ್ಸು, ಸೌತ್ ಏಷ್ಯನ್ಸು, ನಾವು ಎಲ್ಲರೂ ಇದ್ದೀವಿ, ಕನ್ನಡದವ್ರು ನಾವು ಇದ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿದ್ವಿ, ಅಲ್ಲಿ ಬಂತು ರೀ ಇವ್ರ ಸಾಂಗು. ಅದನ್ನ ಹೇಳಿದ್ದು ಜ್ಞಾಪಕ ಇದೆಯಾ? ನಾನು ನಿಮ್ಗೆ ಕಾಲ್ ಮಾಡಿ ಹೇಳಿದ್ದೆ ಚಂದನ್. ಇದು ಐ ವಾಸ್ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್. ಆ್ಯಂಡ್ ಟಾಪ್ ಆಫ್ ಇಟ್ ಏನಂತಂತಂದರೆ ಮ್ಯೂಸಿಕ್ ಅನ್ನೋದಕ್ಕೆ ಲ್ಯಾಂಗ್ವೇಜ್ ಇಲ್ಲ. ದೇರ್ ಇಸ್ ನೋ ಲ್ಯಾಂಗ್ವೇಜ್ ಅಲ್ಲ ಸರ್, ಗ್ರೂವ್ ಚೆನ್ನಾಗಿ ಹಿಡಿತು. ಈಸ್ ಕ್ಯಾಚ್ ದಟ್ ರಿದಮ್. ಅದು ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಪ್ಲೇ ಮಾಡ್ತಿರ್ಲಿಲ್ಲ ಪಬ್ಗಳಲ್ಲಿ, ಅದು ಕನ್ನಡ ಸಾಂಗ್ ಇದು ಅಂತ. ಯಾವಾಗ ಬೇರೆ ದೇಶಗಳಲ್ಲೆಲ್ಲ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಇವರು ಎಲ್ಲ ಕಡೆ ಪ್ಲೇ ಮಾಡ್ತಾರೆ. ಈಗ ಎಲ್ಲ ಕಡೆ ನಮ್ಮಲ್ಲಿ ಅದೊಂದು ಇದೆಯಲ್ಲ, ಹೊರಗಡೆಯಿಂದ ಬಂದ್ರೇನೆ ಹೌದು, ಅದೇನೋ ಶಂಖದಿಂದ ಬಂದ್ರೆ ತೀರ್ಥ ಅಂತಾರಲ್ಲ, ಹಂಗೆ ಅಬ್ರಾಡಿಂದ ಬಂದ್ರೆ ಒಂಥರ ಅದೇ ಥರ ಆಗಲಿ ಸರ್. ನಮ್ಮ ರಾಜು ಜೇಮ್ಸ್ ಬಾಂಡ್ ಸಾಂಗ್ ಅಲ್ಲ, ನಾನು ಏನು ಹೇಳ್ಬೇಕಂತ ಟು ಬಿ ವೆರಿ ಆನೆಸ್ಟ್, ನಿಮ್ಮ ಕೈಲಿ ಒಂದು ಸಾಂಗ್ ಆರ್ಟ್ಸ್ ಹೇಳ್ಸ್ಬೇಕಂತ ನನಗೆ ಭಾರಿ ಆಸೆ ಇತ್ತು. ನಾನು ಅದನ್ನೇ ದೀಪಕ್ ಅವ್ರಿಗೆ ಅದು ನಮ್ಗೆ ಬೇರೆ ಸೆಕೆಂಡ್ ಆಪ್ಷನ್ ಇರಲಿಲ್ಲ ಇದರಲ್ಲಿ. ವಿ ಆರ್ ವೆರಿ ಮಚ್ ಕ್ಲಿಯರ್, ಎಸ್ಪೆಷಲಿ ಕಿರಣ್ ಸರ್ ವಾಸ್ ವೆರಿ ಮಚ್ ಕ್ಲಿಯರ್, ಇದು ಚಂದನ್ ಶೆಟ್ಟಿ ಅವರೇ ಆಡ್ಬೇಕು ಈ ಸಾಂಗ್ನ ಅಂತ. ಸೊ ನಮಗೆ ಬೇರೆ ಆಪ್ಷನ್ನೇ ತಲೆಗೆ ತರಲಿಲ್ಲ. ಓಕೆ, ಲಿರಿಕ್ಸ್ ಫೈನಲ್ ಆಯಿತು, ಇದು ಜ್ಯೋತಿ ವ್ಯಾಸರಾಜ್ ಅಂತ ಅವ್ರ ಲಿರಿಕ್ಸ್ ಬರ್ತಿದ್ದು. ಸೊ ಲಿರಿಕ್ಸ್ ಫೈನಲ್ ಆಯಿತು, ನೆಕ್ಸ್ಟ್ ನಿಮ್ಮನ್ನ ಕರೆಸಿದ್ದು ಆಡಿಸಿದ್ದು ಅಷ್ಟೇ. ನನಗೂ ಖುಷಿ ಆಯಿತು, ಯಾಕಂದರೆ ಮತ್ತೆ ಇನ್ನೊಂದು ಕಾಂಬಿನೇಷನ್ ನಮ್ಮ ಮತ್ತು ಗುರು ಸರ್ ಅವ್ರದ್ದು ಇಬ್ಬರದಲ್ಲಿ. ಸೊ ವಿಡಿಯೋದಲ್ಲಿ ಒಂದು ಮಾಡೋಕ್ಕಾಗಿಲ್ಲ, ಕರ್ಕೊಂಡು ಹೋಗ್ಬೇಕು ತಾನೆ, ನಮ್ಮದು ಕರ್ದಿದ್ರೆ ನಾವು ಬರ್ತೀವಿ ಪಾಪ. ಇಲ್ಲಿ ಏನಂದ್ರೆ ಇಲ್ಲಿ ಕಾಮನ್ ಕ್ವಶನ್ ಪ್ರೊಡ್ಯೂಸರ್ ಬರ್ತಾ ಇರೋದು ಅದೇ, ಚಿಕ್ಕಣ್ಣ ಸರ್ ಇಂದ ಅಚ್ಚು ಸರ್ ಇಂದ ನಮ್ಮನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಲಂಡನ್ಗೆ ಅಂತ. ಇಲ್ಲ, ಈಗ 2 ಮಾಡ್ತಾರಂತೆ, ಹಿಟ್ಟಾಗಿ ಆಗುತ್ತೆ, ಒಂದು 6 scenes ಇದೆ, 2ನ ಫುಲ್ ಲಂಡನಲ್ಲಿ ಮಾಡ್ತಾರಂತೆ. ನೀವು ದಯವಿಟ್ಟು ಬಂದ್ಬಿಡಿ. ಸರಿ, ಒಂದು ಒಳ್ಳೆ ಪ್ರೀಮಿಯರ್ ಮಾಡೋಣ. ಫಸ್ಟಿಂದಾನೇ ಬಂದ್ಬಿಡಿ. ಜೇಮ್ಸ್ ಬಾಂಡ್ 2 ಖಂಡಿತ ಜೇಮ್ಸ್ ಬಾಂಡ್ 2 ಟ್ರೂ ಅನೌನ್ಸ್ ಮಾಡೋದೆ. ಯಾಕಂದರೆ
ನೋಡಿ ಚಂದನ್, ನಾನು ನಿಮ್ಮ ಸಿನಿಮಾಗಳು ನಾನು ನೋಡಿದ್ದೀನಲ್ಲ, ಒಂದು ಟಚ್ ವುಡ್, ನೀವು ಹಾಡು ಹೇಳಿರೋ ಸಿನಿಮಾಗಳೆಲ್ಲ ಮೋಸ್ಟ್ ಆಫ್ ದ ಸಿನಿಮಾಸ್ ಆರ್ ಹಿಟ್. ಮೋಸ್ಟ್ ಆ್ಯಂಡ್ ಆಲ್ಮೋಸ್ಟ್ 99% ನಾನು ಕೇಳಿರೋ ಮಟ್ಟಿಗೆ ನೀವು ಯಾವ್ಯಾವ ಸಾಂಗ್ ಹೇಳಿದ್ದೀರಾ ಎಲ್ಲ ಸಿನಿಮಾನು ಹಿಟ್ಟಾಗಿದೆ. ಸೊ ಹಾಗೆಯೇ ನಮಗೂ ಅದೊಂದು ಏನಂದರೆ ಸಿಕ್ಸ್ ಸೆನ್ಸು, ಒಂದು ಫೋಬಿಯಾ. ನಮ್ಮ ಚಂದನ್ ಹಾಡು ಹೇಳ್ತಾ ಇದ್ದಾರೆ. ಸೊ ಅಲ್ಲ, ಕೆಲವೊಂದು ವೈಬ್ ಹಂಗಿರುತ್ತೆ ಸರ್. ಆಗಲಿ ಸರ್, ಹಂಗೆ ಆಗಲಿ, ನಮಗೂ ಖುಷಿನೇ ಆ ಥರ ಆದರೆ. ಮಾತ್ರ ಪಾರ್ಟ್ 2 ಮಾತ್ರ ನಮ್ಗೆ ಲಂಡನ್ಗೆ ಕರ್ಕೊಂಡು. ಖಂಡಿತವಲ್ಲ. ಅಲ್ಲ, ಪಾರ್ಟ್ 2 ಲಂಡನ ಬೇರೆ ಇಲ್ಲ, ಲಂಡನ್ ಅದು ಅವಲೇ ಅವರು ಸ್ಟೋರಿಗಿರೆಲ್ಲ ರೆಡಿ ಮಾಡಿದ್ದಾರೆ, ಮಾಡ್ಬಿಟ್ಟಿದ್ದೆ. ಲಂಡನ್ಗೆ ಅಂತ ಲೀಡ್ ಕೊಟ್ಟಿದ್ದೀವಿ, ಇದರಲ್ಲೇ ಕೊಟ್ಟಿದ್ದೀವಿ, ಇದು ಸಿನಿಮಾಲ್ ಕೊಟ್ಟು ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿದ್ದೀವಿ. ಸೊ ಅದೇ ವಿ ಆರ್ ರಿಯಲಿ ಹೋಪಿಂಗ್ ಇದು ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ಇಮಿಡಿಯೇಟ್ಲಿ 100% ನಮಗೆ ಚಂದ. ನೀವು ವಿಜುವಲ್ ಅಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಥರದ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿ ವಿಲ್ ಡೂ ಸರ್. ಆಯ್ತು ಸರ್, ಹಂಗೆ ಮಾಡಿ, ಏನೋ ಒಟ್ಟಿನಲ್ಲಿ ಮಾಡಿ ಲಂಡನ್ನಿಗೆ ಕರ್ಕೋಗಿ. ಸೊ ಮತ್ತೆ ಇನ್ನೇನು ಹೇಳ್ತೀರಾ ಚಂದನ್ ಸಿನಿಮಾ ಬಗ್ಗೆ? ನಿಮ್ಗೇನು ಅನ್ಸುತ್ತೆ? ನನಗೆ ವಿಜುವಲ್ ನೋಡಿದೆ ಸರ್, ಇವಾಗ ವಿಜುವಲ್ ತೋರಿಸಿದ್ರು, ಸಖತ್ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ನಿಮಗೆ ಫುಲ್ ಹ್ಯೂಮರ್ ಟ್ರೀಟ್ ಸಿನಿಮಾ. ನಿಮಗೆ 2 hours 5 minutes ಇದೆ ಟೋಟಲ್ ರನ್. ಒಳ್ಳೆ ಲೆಂತ್ ಸಿನಿಮಾದು. 2 hours 5 minutes, ವೆರಿ ಬ್ಯೂಟಿಫುಲ್ ಲೆಂತ್. ಅದರಲ್ಲಿ ನಿಮಗೆ ಅಟ್ಲೀಸ್ಟ್ ಟೋಟಲ್ ಓವರ್ ಆಲ್ ಒಂದು 40 minutes ಲಾಫ್ಟರ್ ಇದೆ ಸಿನಿಮಾದಲ್ಲಿ. ಮೋರ್ ದೆನ್ ದಟ್ ದೀಪಕ್, ಅದೇ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ. ಮೋರ್ ದೆನ್ ದಟ್. ಸಾಧು ಸರ್ದು, ಆಮೇಲೆ ಅಚ್ಯುತ್ ಸರ್ದು, ಚಿಕ್ಕಣ್ಣ ಸರ್ದು, ನಮ್ಮ ಗುರುದು 4 ಜನದ್ದು ಒಂದು 30 minutes ಇದೆ, 2 ಗ್ಯಾಪಲ್ಲಿದೆ. ಆ ಒಂದು ಫಸ್ಟ್ 15 minutes, ಬಿಲೀವ್ ಇಟ್ ಆರ್ ನಾಟ್, ಜನ ಹೆಂಗೆ ನಗ್ತಾರೆ ಅಂತ ಥಿಯೇಟ್ರಲ್ಲಿ. ನಾನು ಹೇಳ್ತೀನಿ, ಪ್ರತಿ ಟಿ ವಿ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇರ್ತೀನಿ, ಒಂದು 60-70 ಸರಿ ನೋಡ್ಬಿಟ್ಟಿದ್ದೀನಿ ಸಿನಿಮಾನ. ಓಕೆ, ಐ ಹ್ಯಾವ್ ಸೀನ್ ಅಟ್ಲೀಸ್ಟ್ ವಾಚ್ 70-80 times. ನನ್ನ ಸಿನಿಮಾ ಎಲ್ಲರೂ ಹೆಂಗೆ ಹೇಳ್ತಾರೆ, ನಮ್ಮ ಸಿನಿಮಾ ಸೂಪರ್, ನನಗೆಲ್ಲೂ ಬೋರ್ ಆಗಿಲ್ಲ. ಆಮೇಲೆ ಏನು ಗೊತ್ತಾ ಸ್ಪೆಷಾಲಿಟಿ, ವಿ ಫೀಲ್ ಪ್ರೌಡ್ ಆ್ಯಸ್ ಅ ಪ್ರೊಡ್ಯೂಸರ್ಸ್. ಏನಂದರೆ ಇವಾಗ ಎಲ್ಲ ಲೆಜೆಂಡ್ಸು ನೋಡಪ್ಪ, ಸಿಂಗಿಂಗಲ್ಲಿ ನಿಂದೇ ಆದ ಯು ಹ್ಯಾವ್ ಕಾರ್ವ್ಡ್ ಯುವರ್ ನೇಮ್ ಫಾರ್ ಯುವರ್ ಸೆಲ್ಫ್. ಚಂದನ್ ಶೆಟ್ಟಿ ಅಂತಂದರೆ ಯಾಕೆ ಗೊತ್ತಿಲ್ಲ ಕರ್ನಾಟಕದಲ್ಲಿ? ಎವ್ರಿಬಡಿ ನೋಸ್ ರ್ಯಾಪರ್ ಅಂತ. ಆ್ಯಂಡ್ ಈವನ್ ಇನ್ ಅಬ್ರಾಡ್ ನಮ್ಮ ಕನ್ನಡಿಗರಿಗೆ ಎಲ್ಲರೂ ಮನೆ ಮಾತು ನೀನು. ಸೊ ಅಮೇರಿಕಾ ಫುಲ್ ಟೂರ್ ಮಾಡಿದ್ಯಾ, ಕೆನಡಾ ಟೂರ್ ಮಾಡಿದ್ಯಾ, ಆಸ್ಟ್ರೇಲಿಯಾ ಟೂರ್ ಮಾಡಿದ್ಯಾ. ಸೊ ದೇ ನೋ ಯು. ಸೊ ನೀನಿದೆಯಾ. ನಮ್ಮ ಗುರು ಫೇಮಸ್ ರಾಜು ಅಂತ, ಅವ್ನ ಸಿನಿಮಾ ರಾಜು, ದಿಸ್ ಇಸ್ 3rd streak. ಫಸ್ಟ್ ರ್ಯಾಂಕ್ ರಾಜು ಆಯಿತು, ರಾಜು ಕನ್ನಡ ಮೀಡಿಯಮ್ ಆಯಿತು, ರಾಜು 3 ಸಿನಿಮಾನು ಸೂಪರ್. 2 ಬಂದೇ ಬಿಡ್ತು ಬಾಯಲ್ಲಿ, ಸೂಪರ್ ಹಿಟ್ಟು. ಓಕೆನಾ, ಫಸ್ಟ್ 2 ಸೂಪರ್ ಹಿಟ್ಟು, ಇದು 3rd ಸಿನಿಮಾ. ಅಚ್ಯುತ್ ಸರ್ ಇದ್ದಾರೆ, ಸಾಧು ಸರ್ ಇದ್ದಾರೆ, ಸೂಪರ್, ಚಿಕ್ಕಣ್ಣ ಸರ್ ಇದ್ದಾರೆ, ತಬ್ಲಾನಾನಿ ಅವರಿದ್ದಾರೆ, ವಿಜಯ್ ಚಂಡೂರ್ ಅವರಿದ್ದಾರೆ. ಸೊ ಇನ್ನು ನಿಮಗೆ ಈ ಸರ್ ಇದ್ರ ವಾರಸ್ದಾರ ಒಬ್ಬರಿದ್ದಾರೆ. ಅವ್ರನ್ನ ರಿವೀಲ್ ಮಾಡಲ್ವಾ? ಅದನ್ನ ರಿವೀಲ್ ಬರ್ತಾರಲ್ಲ ನಾಳೆ, ಇವಾಗ ಹೇಳಿದ್ರಲ್ಲ ನಾಳೆ ಬರ್ತಾರೆ. ಇದು ವಾರಸ್ದಾರ ಇದ್ದಾರೆ. ಸೊ ಏನಂದರೆ ಇವರೆಲ್ಲ ಬಂದಾಗ ಒಂದು ಆಡಿಯನ್ಸ್ಗೆ ಟ್ರೀಟು. ಇವ್ರನ್ನೆಲ್ಲ ಒಟ್ಟಿಗೆ ಸಿನಿಮಾ ನೋಡಿ, ಇವ್ರನ್ನೆಲ್ಲರೂ ಒಂದೇ ಇದರಲ್ಲಿ ನೋಡಿ. ಈಗ ಒಂದು ಸ್ಕ್ರೀನ್ ಆದಮೇಲೆ ಒಂದು ಕಾಮಿಡಿ ಸೀನ್ ಮುಗಿ ಸೀರಿಯಸ್ ಅಂತ ಹೋಗಲ್ಲ. ಅದರಲ್ಲಿ ಒಂದು ಕಾಮಿಡಿ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾಮಿಡಿ ಸೀನು, ಇನ್ನೊಂದು ಕಾಮಿಡಿ ಮೇಲೆ ಇನ್ನೊಂದು ಕಾಮಿಡಿ ಸೀನು. ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ದೀಪಕ್ ಅವರು, ತುಂಬ ಚೆನ್ನಾಗಿ ಮಾಡಿ. ಆ್ಯಂಡ್ ನಾನು ನೋಡ್ದಂಗೆ ರೀಸೆಂಟ್ ಡೇಸಲ್ಲಿ ಯಾವುದು ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ನಮ್ಮದು ಮೇನ್ ಒಂಥರ ಏನೋ ಕಾಲ ಕೊಟ್ಟು ಬಂದಂಗೆ ಈ ವರ್ಷದ ಕೊನೆನ ಎಲ್ಲರೂ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೈಟ್ ಹಾರ್ಟೆಡ್ ಒಂದು ನೋಟಲ್ಲಿ ಲೆಟ್ ದೆಮ್ ಎಂಡ್ ದ ಇಯರ್ ಅನ್ನೋದು. ಸೊ ತಾವು ಐ ಥಿಂಕ್ ನೀವು ಇಂಡಿಯಾಲಿ ಇರ್ತೀರಾ ಅಂದ್ಕೊಂಡಿರ್ತೀನಿ. ಇರ್ತೀನಿ. ಸೊ ನೀವು ಒಂದು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಸೊ ಬಂದಿರ್ತೀರಲ್ವಾ? ಆಮೇಲೆ ಈ ಒಂದು 1 week ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ನಮ್ದು. ಓಕೆ, ಖಂಡಿತ ನೀವು ಈಗಲೇ ಓಪನ್ ಆಗಿ ಹೇಳ್ತೇನೆ, ಲಾಕ್ ಮಾಡ್ಬಿಟ್ಟು ಬಂದಿಲ್ಲ ಅಂದ್ರೆ ಹಿಂಗೆ ಹೌದಾ, ಬರಲೇಬೇಕಾಗುತ್ತೆ. ದಯವಿಟ್ಟು ಬರಬೇಕು. ಅಡ್ವಾನ್ಸ್ ಆಗಿ ಡೇಟ್ನ ನಾನು ಹೇಳ್ತೀನಿ ನಿಮ್ಗೆ. ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತಂದ್ರೆ ಕೊಡೋಣ ಬನ್ನಿ ಸರ್. ರಾಜು ಜೇಮ್ಸ್ ಬಾಂಡ್ಗೆ ಕಾಂಬಿನೇಷನ್ ಅಲ್ಲೇ ಮಾಡ್ಬಿಡೋಣ. ನೀವು ನಿಜವಾಗ್ಲು ನನಗೆ ಒಂದು ಕ್ವಶನ್ ಕೇಳಬೇಕಿತ್ತು ನಿಮಗೆ, ಒಂದು ಪರ್ಸನಲ್ ಕ್ವಶನ್. ಈಗ ನಿಮ್ಮ ಲೈಫ್ನ ಜೇಮ್ಸ್ ಬಾಂಡ್ ಯಾರು? ಸೊ ಜೇಮ್ಸ್ ಬಾಂಡ್ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದು ಕಷ್ಟದಲ್ಲಿ ಇರೋರಿಗೆ ಬಂದು ಸಹಾಯ ಮಾಡೋಣ ಜೇಮ್ಸ್ ಬಾಂಡ್ ಅಲ್ವಾ? ಸತ್ಯ, ಹೌದು ಹೌದು, ಆ ಥರ ಬಡಿ ಯಾರು ಕಷ್ಟ ಅಂತ ಎಂಥ ಸಿಚುವೇಶನ್ನುವೇ ಟ್ಯಾಕಲ್ ಮಾಡಿ ನಿಮಗೆ ಅವರು ಬಂದು ನಿಂತು ಅದನ್ನು ಫೇಸ್ ಮಾಡಿ ಇದು ಮಾಡೋಂಥವ್ರನ್ನ ಜೇಮ್ಸ್ ಬಾಂಡ್ ಅಂತ ಹೇಳೋದು. ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ಅಪ್ಪನೇ, ನನಗೆ ಮೈ ಫಾದರ್. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಆ ಟೈಮಲ್ಲಿ ನಾವು ನನ್ನ ಹಳೆಯ ದಿನಗಳಲ್ಲಿ ಸೊ ನನಗೆ ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ, ನಿನ್ನ ಕೆಲಸಕ್ಕೆ ಹೋಗು, 9 to 5 ಜಾಬ್ ಮಾಡು ಅಂತ. ಇಲ್ಲ, ನಿನಗೇನು ಇಷ್ಟ ಅಪ್ಪ, ನನಗೆ ಆಡೋದು ಇಷ್ಟ, ಅದೇ ಮಾಡು
ಅವ್ರಿಗೆ ಏನೇ ಕಷ್ಟ ಇದ್ರು ಅವ್ರು ಬಿಟ್ಟಿಲ್ಲ ನನ್ನ. ಸೊ ಅದಕ್ಕೆ ಮೈ ಫಾದರ್ ಇಸ್ ಮೈ ಜೇಮ್ಸ್ ಬಾಂಡ್. ಸರ್ ನಿಮ್ಮ ಜೀವನದಲ್ಲಿ ಯಾರು ಸರ್ ಜೇಮ್ಸ್ ಬಾಂಡ್ ನಿಮಗೆ? ಸೊ ನನ್ನ ಜೀವನದಲ್ಲಿ ಇಬ್ಬರು ಜೇಮ್ಸ್ ಬಾಂಡು. ಒಂದು ನಮ್ಮ ತಂದೆ, ಚಿಕ್ಕ ಮಗುವಿಂದ ನನ್ನ ತುಂಬ ಚೆನ್ನಾಗಿ ಏನು ಒಂದು ಕೊರತೆ ಆಗದಿರಂಗೆ ಬೆಳೆಸ್ಕೊಂಬಂದಿದ್ದಾರೆ. ಸೊ ನಮ್ಮ ತಂದೆ ರಿಟೈರ್ಡ್, ಇವಾಗ ಗೌರ್ಮೆಂಟ್ ಡಾಕ್ಟ್ರು. ಸೊ ತುಂಬ ಚೆನ್ನಾಗಿ ಬೆಳೆಸ್ಕೊಂಬಂದಿದ್ದಾರೆ ನನ್ನನ್ನು. ನೆಕ್ಸ್ಟ್ ಬಂದು ನಾನು ನಂಬೋ ಶಿರಡಿ ಸಾಯಿಬಾಬಾ. ನಾನು ಯಾವುದೇ ಕಷ್ಟದಲ್ಲಿದ್ದು ಏನೇ ತೊಂದರೆಲಿ ಇರ್ಬೇಕಾದ್ರೆ ಆ ಗುರುನ ನೆನೆಸ್ಕೊಂಡ್ಬಿಡ್ತೀನಿ ಒಂದ್ಸರಿ, ಹೆಲ್ಪ್ ಮಾಡಪ್ಪ, ಸಹಾಯ ಮಾಡು ಅಂತ. ಇದುವರೆಗೂ ಕೈ ಬಿಟ್ಟಿಲ್ಲ, ಮುಂದೆನೂ ಕೈ ಬಿಡಲ್ಲ. ಸೊ ಆದ್ದರಿಂದ ನಮಗೆ ಇಬ್ಬರು ಜೇಮ್ಸ್ ಬಾಂಡ್. ಸೊ ಒಬ್ರು ಗಾಡು, ಇನ್ನೊಬ್ರು ಗಾಡ್ ಫಾದರ್. ಹಾಗೆ ಗುರು, ನಿನ್ಗೆ ಯಾರಮ್ಮ ಜೇಮ್ಸ್ ಬಾಂಡು? ನನಗೀಗ ಸದ್ಯಕ್ಕೆ ನೀನೇ. ನನಗೆ ನಾನೇ ಜೇಮ್ಸ್ ಬಾಂಡ್ ಅಂತ. ನಮ್ಮ ಚಂದನ್ ಅವ್ರಿಗೆ ಬಂದು ನಮಗೆ ಸಿನಿಮಾ ಪ್ರಮೋಷನಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಬ್ರದರ್. ಥ್ಯಾಂಕ್ ಯು. ಚೆನ್ನಾಗಾಗಲಿ ರಾಜು ಜೇಮ್ಸ್ ಬಾಂಡಿಗೆ ನಾನು ತುಂಬ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಅಲ್ಲ, ನೀವು ಬರ್ತೀರಾ ಅಲ್ವ, ಸಿನಿಮಾ ನೋಡ್ತೀರಾ? ಸಿನಿಮಾ ನೋಡ್ತೀವಿ 100%. ಫ್ಯಾಮಿಲಿ ಜೊತೆ ಬಂದು ನೋಡ್ತೀವಿ, ಫ್ರೆಂಡ್ಸ್ಗೆಲ್ಲ ಹೇಳ್ತೀವಿ. ಥ್ಯಾಂಕ್ ಯು. ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ನೋಡಿ, ಇದಕ್ಕಿಂತ ಬೇಕಾ? ಥ್ಯಾಂಕ್ ಯು ಬ್ರದರ್. ನಿಮ್ಮ ಸಿನಿಮಾಗೂ ಒಳ್ಳೇದಾಗಲಿ ಚಂದನ್. ಆ್ಯಂಡ್ ನಾನು ಹೇಳ್ತೀನಿ, ನನ್ನ ಫಾಲೋ ಮಾಡೋರಿಗೆ, ನನ್ನ ಫ್ಯಾನ್ಸ್ಗಳಿಗೂ ಹೇಳ್ತೀನಿ, ಈ ಸಿನಿಮಾದಲ್ಲಿ ನಾನೊಂದು ಸಖತ್ ಪವರ್ಫುಲ್ ಸಾಂಗ್ ಹಾಡಿದ್ದೀನಿ, ಜೇಮ್ಸ್ ಬಾಂಡ್ ಸಾಂಗ್. ನಾನು ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ಯಾವುದೂ ಸಾಂಗ್ ಹಾಡಿರಲಿಲ್ಲ, ಬೇರೆ ಬೇರೆ ಥರ ಸಾಂಗ್ಗಳೆಲ್ಲ ಹಾಡಿದ್ದೀನಿ, ಎಲ್ಲ ಥರ ಇಂಟ್ರೊಡಕ್ಷನ್ ಅದು ಇದೆಲ್ಲ. ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ಹಾಡಿರುವಂಥ ಮೊದಲನೇ ಹಾಡು. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬನ್ನಿ, ಒಟ್ಟಿಗೆ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನಾವು. ರಾಜು ಜೇಮ್ಸ್ ಬಾಂಡ್ ಸಿನಿಮಾ ರಾಜ್ಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಾನು ಬೆಂಗಳೂರಿನಲ್ಲಿ ಸಿನಿಮಾ ನೋಡ್ತೀನಿ, ಎಂಟರ್ ಟೀಮ್ ಜೊತೆ ನೋಡ್ತೀನಿ. ನನ್ನ ಜೊತೆ ಸಿನಿಮಾ ನೋಡೋಕ್ಕೆ ನೀವು ಬನ್ನಿ. ಥ್ಯಾಂಕ್ ಯು ಬ್ರದರ್. ನಿಮಗೂ ಒಳ್ಳೇದಾಗಲಿ ಚಂದನ್. ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೂ ಒಳ್ಳೇದಾಗಲಿ. ನಿಮ್ಮದು ಸಿನಿಮಾ ಬರ್ತಾ ಇದೆ, ನಿಮಗೂ ಒಳ್ಳೇದಾಗಲಿ. ನಿಮ್ಮದು ಸಿನಿಮಾ ಸೂಪರ್ ಹಿಟ್ ಆಗಲಿ. ಕನ್ನಡಕ್ಕೆ ಒಬ್ಬ ಒಳ್ಳೆ ಸೂಪರ್ ಹೀರೋ ಆಗಲಿ ನೀವು. ಥ್ಯಾಂಕ್ ಯು ಸರ್. ಓಕೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ರಾಜು ಜೇಮ್ಸ್ ಬಾಂಡ್ ಒಂದು ಈ ಸೆಗ್ಮೆಂಟ್ ನೋಡಿದ್ದಕ್ಕೆ. ಗುರು, ಇದ್ರ ವಾರಸ್ತಾರ ಯಾರು ಅಂತ ಇವಾಗಲೇ ಹೇಳೋದು ಬೇಡ, ಇದಿರಲೇ ಅದೊಂಚೂರು ಹಂಗೆ ಇರಲಿ, ಸೀಕ್ರೆಸಿ. ಅದಾದ್ಮೇಲೆ ನಾನು ಸ್ಟೇಜ್ ಬೈ ಸ್ಟೇಜ್ ಹಂಗೆ ಜನ ನೋಡ್ತಾ ಹೋಗ್ಲಿ.